ಅವನು ಪರಮ ಸ್ವರೂಪನಾದ್ರೆ ಇನ್ನು ಉಳಿದವರಿಗೆ ಏನು ಅಂತ ಹಿಂದಿನ ಮಾತು ಬಂದಿತ್ತು. ಸಾರ ಇದೆ ಅಂತ ಅಂದುಕೊಂಡ ಸಂಸಾರದಲ್ಲಿ ಅವಮಗ್ನಾನ, ಎಲ್ಲ ಇದೇ ಸರಿ, ಇದೇ ಪರಮ ಮುಖ್ಯ ಅಂತ ಭಾವಿಸಿದಂತಹ ಪಾಪದ ವಶದಿಂದ ಈ ಸಂಸಾರದ ತಾಪತ್ರಯದಲ್ಲಿ ಮುಳುಗಿದ ಮನುಷ್ಯರಿಗೆ ಎತ್ತಿಕೊಟ್ಟು ಅವರನ್ನ ಊರುಗೋಲು ಹಿಡಿದು ಮೇಲಕ್ಕೆತ್ತುವಂತಹ ವ್ಯಕ್ತಿತ್ವ ಒಬ್ಬನದ್ದೇ. ಅದಕ್ಕೆ ಸಂಬಂಧಪಟ್ಟದ್ದು ಮುಖ್ಯವಾಗಿ ನಮಸ್ಕಾರ. ಎತ್ತುತ್ತಾನೆ ಯಾವಾಗ? ಶಾದಿಮಾಂ ತ್ವಾಂ ಪ್ರಪನ್ನಂ, ನೀನೇ ನನಗೆ ಗತಿ ಅಂತ ನಮಸ್ಕಾರ ಮಾಡೋದ್ರ ತಾತ್ಪರ್ಯ ಏನು? ಕೇವಲ ನಮಸ್ಕಾರ ಅನ್ನೋದು ಒಂದು ಆಕ್ಷನ್ ಅಲ್ಲ, ಅದರಲ್ಲಿ ಭಾವ ಬೇಕು. ಸರ್ವಥಾ ನೀನೇ ನನಗೆ ಒಡೆಯ, ಸರ್ವ ರೀತಿಯಿಂದಲೂ ನೀನೇ ನನಗೆ ನಾಥ ಅನ್ನುವ ಭಾವದಿಂದ ಅವನಿರುವ ಜಾಗಕ್ಕೆ ತಲೆಮಣಿದು ಕೈ ಕಾಲುಗಳನ್ನೆಲ್ಲ ನೆಲದಲ್ಲಿ ಚೆಲ್ಲಿ ಕಣ್ಣಿನಿಂದ ಅವನ ರೂಪವನ್ನ ಸೆರೆ ಹಿಡಿಯುತ್ತಾ ಬಾಯಿಯಲ್ಲಿ ಅವನ ಬಗ್ಗೆ ಹಾಡಿಕೊಳ್ತಾ ಹೇಳ್ತಾ ಇರುವ ಮಾತಿನ ಅರ್ಥವನ್ನ ಮನಸ್ಸಿನಲ್ಲೇ ಮನನ ಮಾಡುತ್ತಾ ಸರ್ವ ರೀತ್ಯ ಸಮರ್ಪಣೆ ಅಂತನ್ನುವುದು ನಮಸ್ಕಾರ. ಹಾಗೆ ನಮಸ್ಕಾರ ಮಾಡುವುದರ ಉದ್ದೇಶ ಇನ್ನೂ ಒಂದು, ರೇಣುಕುಂಠಿತ ಗಾತ್ರಸ್ಯ ಕಣ ಯಾವಂತಿ ಭಾರತ ತಾವದ್ವರ್ಷ ಸಹಸ್ರಾಣಿ ವಿಷ್ಣುಲೋಕೆ ಮಹೀಯತೆ. ಸಂಸಾರದಲ್ಲಿ ಪಾರು ಮಾಡಪ್ಪ, ಪಾಪಕರ್ಮಗಳಿಂದ ನನ್ನನ್ನ ಹೊರಕ್ಕೆ ತಾರಪ್ಪ ಅಂತ ಕೇಳುವುದಕ್ಕೆ ನಾವು ನಡೆಸುವಂತಹ ಪ್ರವೃತ್ತಿ ದೈಹಿಕವಾಗಿಯೂ ಮಾನಸಿಕವಾಗಿಯೂ ವಾಚಿಕವಾಗಿಯೂ ಸಮರ್ಪಣೆ. ಹಾಗೆ ನೆಲದಲ್ಲಿ ದೇಹವನ್ನ ಉರುಳಿಸಿದಾಗ, ದೇಹವನ್ನ ಪೂರ್ತಿಯಾಗಿ ಚೆಲ್ಲಿಕೊಂಡಾಗ ಕುಂಠಿತ ಗಾತ್ರ ಅಂದ್ರೆ ನೆಲದಲ್ಲಿ ಉರುಳಿಸುವುದು. ತಲೆಬಾಗಿ ಶರೀರವನ್ನು ನೆಲದಲ್ಲಿ ಹಾಸುವಾಗ ಯಾವಂತಿ ಕಣಾಹ ಕುಂಠಿತ ಗಾತ್ರಸ್ಯ, ಬಾಗಿದ ಶರೀರಕ್ಕೆ ಯಾವಂತಿ ಕಣಾಹ, ಎಷ್ಟು ಕಣಗಳು ಮೈಗೆ ಅಂಟಿಕೊಳ್ಳುತ್ತವೋ ಅಷ್ಟು ವರ್ಷಗಳ ಕಾಲ, ಅಷ್ಟು ವರ್ಷ ಸಹಸ್ರಾಣಿ ವಿಷ್ಣುಲೋಕೆ ಮಹೀಯತೆ. ಓ ಭಾರತ, ಎಲೈ ಭರತ ವಂಶದ ಶ್ರೇಷ್ಠ ವ್ಯಕ್ತಿತ್ವವುಳ್ಳವನೇ, ಜ್ಞಾನದಲ್ಲಿ ಆಸಕ್ತನೇ, ಸಮರ್ಪಣಾ ಭಾವದ ಸರಿಯಾದ ಮಜಲನ್ನು ಅರ್ಥೈಸಿಕೊಳ್ಳುವವನೇ. ಅಂದ್ರೆ ಇದು ರಮಣ್ ರೇತಿ ಅಂತ ಹಿಂದೆಯೂ ಒಮ್ಮೆ ಹೇಳಿದ್ದೆ ಅನ್ಸುತ್ತೆ. ಇವತ್ತಿಗೂ ಮಥುರೆಯ ಈ ಕೃಷ್ಣ ತನ್ನವರ ಜೊತೆಗೆ ಓಡಾಡಿದ ಜಾಗ ಅಂತ ಅದನ್ನ ಬಹಳ ಗೌರವದಿಂದ ಕಾಣ್ತಾರೆ. ಆ ಜಾಗಕ್ಕೆ ಹೋದಾಗ ಎಷ್ಟು ಸಿರಿವಂತನಾದ್ರು ಆ ಇಡೀ ಮರಳಿನಲ್ಲಿ ಮೈ ಹೊರಳಿಸಿ ಚೆನ್ನಾಗಿ ಅಲ್ಲಿ ಭಕ್ತಿಯಿಂದ ಭಜನೆ ಮಾಡ್ತಾರೆ, ಕೂಗಾಡ್ತಾರೆ, ಕಿರ್ಚಾಡ್ತಾರೆ. ಎಲ್ಲ ಕೃಷ್ಣನೇ, ಕೃಷ್ಣಮಯ ಅನ್ನುವ ರೀತಿಯಲ್ಲಿ ಅಲ್ಲಿ ಮೈಗೆ ಹೇಗೆ ಅಂಟ್ಕೊಂಡಿರುತ್ತೆ ಅಂದ್ರೆ ಅವರ ಮುಖ, ಕೈ, ಕಾಲು, ತಲೆ ಎಲ್ಲಾ ಕಡೆ ಮರಳು ಅಂಟ್ಕೊಂಡ್ಬಿಡುತ್ತೆ. ಬಹಳ ನೈಸಾದ ಮರಳು. ಆದ್ರೆ ಅವ್ರು ಯಾರು ಕೂಡ ಮರಳಾಯ್ತು ಅಂತ ಮೈಯಿಂದ ಅದನ್ನ ಕೊಡುವುದು, ತಲೆ ಅಲ್ಲಾಡಿಸುವುದು, ಜಾಡಿಸುವುದು, ಬಟ್ಟೆಯನ್ನ ಮಣ್ಣಂಟಿದ್ದಕ್ಕೆ ಅದನ್ನ ಅಯ್ಯೋ ಇಷ್ಟೆಲ್ಲ ಆದ್ರೆ ಬಟ್ಟೆ ಒಗೆಯುವುದು ಯಾರು, ಅದನ್ನ ಕ್ಲೀನ್ ಮಾಡುದು ಯಾರು ಅಂತ ಜಾಡಿಸುವುದು ಎಂತದು ಮಾಡಲ್ಲ. ಅದನ್ನು ಯಾರಾದ್ರೂ ಪಕ್ಕದವರು ಅಯ್ಯೋ ಈ ಮಣ್ಣಾಗಿದ್ರೆ ಈ ಬೆನ್ನು, ಕೈ, ಕಾಲು ಅಂತ ಹೀಗೆ ಕೊಡವಲಿಕ್ಕೆ ಹೋದ್ರೆ ಬೈತಾರೆ. ಏನು ಮಾಡ್ತಿದ್ದೀರಿ ನೀವು? ಕೃಷ್ಣ ನಮ್ಮ ಮೈ ಮೇಲೆ ಕೂತಿದ್ದಾನೆ, ಅವನ ಪಾದ ಧೂಳಿ ಅವನ ನೆನಪನ್ನ ಕೊಡುವುದಕ್ಕೋಸ್ಕರ ಇಷ್ಟು ಅಂಟಿಕೊಂಡಿದೆ, ನೀವು ಅದನ್ನ ನನ್ನಿಂದ ದೂರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅಂತ ಬೈದು ಅಲ್ಲಿಂದ ಹಾಗೆ
ಅವ್ರು ಯಾವ ಕಾರಲ್ಲಿ ಅಥವಾ ಯಾವ್ದು ಬಸ್ಸಲ್ಲಿ ಮರ್ಸಿಡೀಸು ಏನಿದೆಯೋ ಅದರಲ್ಲಿ ಹತ್ತಿ ಹಾಗೆ ಕೂತ್ಕೋತಾರೆ. ಅದಾಗಿ ಬಿದ್ದು ಹೋಗುವ ತನಕವೂ, ಅವತ್ತು ರಾತ್ರಿ ಮಲಗುವ ತನಕವೂ ಅದನ್ನ ಮೈಯಿಂದ ತಾವಾಗಿ ಅದನ್ನು ಬೀಳಿಸುವುದಿಲ್ಲ. ಅಷ್ಟು ಹೊತ್ತು ಕೃಷ್ಣ ನಮ್ ಜೊತೆಗಿದ್ದಾನೆ ಅನ್ನುವ ಭಾವ. ಅದನ್ನೇ ವ್ಯಾಸರು ಹೇಳಿದ ಮಾತೇ ಅದು. ಯಾವಂತಿ ಕಣಾಹ, ಎಷ್ಟು ಕಣಗಳು ಗಾತ್ರಕ್ಕೆ, ಶರೀರಕ್ಕೆ ಅಂಟಿಕೊಂಡಿದೆಯೋ ಅಷ್ಟು ವರ್ಷ ಸಹಸ್ರಾಣಿ, ಅಲ್ಲಿಯ ತನಕ. ಅದಕ್ಕೆ ನಾವು ಅಲ್ಲಿ ಹೋಗಿ ದಿನ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವ ಕಾರಣಕ್ಕೇನೆ ಗೋಪಿ ಚಂದನವನ್ನ ಹಚ್ಚುವುದು ಅಂತ ಹೇಳಿದ್ರು. ಕೃಷ್ಣನ ಪಾದಧೂಳಿ ಎನ್ನುವ ಕಾರಣಕ್ಕೆ, ಇನ್ನೇನು ಅದು ಯಾವುದೇ ಜಾತಿಯ, ರೂಪದ, ಪಂಥದ ವ್ಯವಸ್ಥೆಯ ಬಗ್ಗೆ ಹೇಳುವುದಲ್ಲ. ದೇವರನ್ನ, ಅದು ಹೆಣ್ಣು ಮಕ್ಕಳು ಹಾಕೊಳ್ಬಹುದು, ಗಂಡು ಮಕ್ಕಳು ಹಾಕೊಳ್ಬಹುದು. ದೇವರ ಭಕ್ತರು ಅಂತ ಅನ್ನೋದು ಮನಸ್ಸಿಗೆ ಬಂದಿದ್ರೆ ಸುಮ್ನೆ ಅದನ್ನ ವೇಷಕ್ಕಾಗಿ ಹಾಕೋದಲ್ಲ. ನಾನು ದೇವನ ಭಕ್ತ, ನಾನು ದೇವನ ದಾಸ, ನಾನು ದೇವರಿಗೆ ಅಡಿಯಾಳು ಅನ್ನೋ ಇಷ್ಟೇ ಅರ್ಹತೆ ಅದಕ್ಕೆ ಬೇಕಿರುವುದು, ಇನ್ಯಾವ ಅರ್ಹತೆಯೂ ಅಲ್ಲ. ಅದನ್ನ ಹಾಕಿಕೊಂಡ್ರೆ ಅದರಲ್ಲಿ ಅದಕ್ಕೊಂದು ವೈದಿಕವಾದ ಚಿಂತನೆ ವಿಶೇಷವಾದದ್ದಿದೆ. ವೇದಾಧ್ಯಯನ ಅರ್ಥ ಮಾಡಿಕೊಂಡು ನಾನು ಬೆಳಿಬೇಕು ಅಂತಾದ್ರೆ ಅವನು ಅವಶ್ಯವಾಗಿ ಈ ಮಣ್ಣನ್ನ ತನ್ನ ತಲೆಯಲ್ಲಿ ಹೊರಬೇಕು ಅಂತ, ಹಣೆಯಲ್ಲಿ ಅದರ ಧಾರಣೆ ಮಾಡಬೇಕು ಅಂತ ತುಂಬಾ ಕಡೆ ಅಂತಹ ಮಾತುಗಳು ಬಂದಿವೆ. ಊರ್ಧ್ವಮುಖವಾಗಿ ಆ ಚಂದನವನ್ನ, ಗೋಪಿಯ ಚಂದನವನ್ನ, ಅಂದ್ರೆ ಗೋಪಿಯರೆಲ್ಲ ಓಡಾಡಿದ ಜಾಗ ಆದ್ರಿಂದ ಅದೇ ಹೆಸರು ಬಂದು ಬಿಡುತ್ತದಕ್ಕೆ. ಗೋ ಅಂದ್ರೆ ವೇದಗಳು, ವೇದವನ್ನ ಪಾಲಿಸುವಂತವುಗಳಾದ್ರಿಂದಾಗಿ ಅದು ವಿಶೇಷವಾಗಿ ನಮಗೆ ವೇದಾರ್ಥ ನಿಜವಾಗಿಯೂ ಅರ್ಥ ಆಗಬೇಕು, ನಾವು ಅದರ ದಾರಿಯಲ್ಲಿ ಸಾಗಬೇಕು, ನಮಗ ಅಧ್ಯಯನದ ಲಾಭ ಆಗಬೇಕು, ನಮಗದರ ಶ್ರದ್ಧೆ ಇನ್ನಷ್ಟು ಹೆಚ್ಚು ಬರಬೇಕು, ಅದಕ್ಕಾಗಿ ಸರಿಯಾದ ಗುರುಗಳು ಸಿಕ್ಕಿ ನಾವು ಅಂತ ಚಿಂತನೆಯನ್ನು ಮುಂದುವರಿಸಬೇಕು ಅನ್ನುವ ಅಪೇಕ್ಷೆ ಇರುವವರಿಗೆ ಆ ಧಾರಣೆಯನ್ನ, ಕಣಾಹ ಗೋಪಿಯ ಚಂದನದ ಕಣಗಳನ್ನ ಮೈಯ ಮೇಲೆ ಧಾರಣೆ ಮಾಡಬೇಕಾದ್ದು ಅಷ್ಟು ಅಗತ್ಯ ಅಂತ. ಅದು ಯಾರೋ ಒಂದು ವರ್ಗದವರು ಅವರ ಚಲುವಿಗೋಸ್ಕರವೋ ಅಥವಾ ಅವರ ಕೇವಲ ಅದೊಂದು ಮತೀಯ ಚಿಹ್ನೆಯಾಗಿಯೂ ಕಾಣುವಂಥದ್ದಲ್ಲ. ಅದನ್ನು ಯಾರು ಬೇಕಾದ್ರೂ ಹಾಕ್ಬೋದು. ಆಫ್ರಿಕಾದಲ್ಲಿ ಎಷ್ಟು ಜನ ಹಾಗೆ ಆ ಗೋಪಿ ಚಂದನದ ಬಗ್ಗೆ ಎಲ್ಲಾ ಕಡೆನೂ ಇದ್ದಾರೆ. ಅವರಲ್ಲೂ ಅಂತ ಒಂಥರ ಪ್ರವೃತ್ತಿ ಅವರಿಗೆ ಸಂಸ್ಕಾರ ರಹಿತ ಅಂತ ಅಂದುಕೊಂಡ್ರೆ, ಅವರಲ್ಲಿಯೂ ಈ ಈ ದಿವಸಗಳಲ್ಲಿ ಅತ್ಯಂತ ಶ್ರದ್ಧೆಯಿಂದ ಅವರು ಅದನ್ನ ಹಚ್ಚಿಕೊಂಡು ಭಗವಂತನಿಗೋಸ್ಕರ ತಮ್ಮ ಬದುಕನ್ನ ಮೀಸಲಿಟ್ಟಿದ್ದೇವೆ ಅಂತ ಅನ್ನುವ ಹಾಗೆ ಅವರು ಅದರ ಭಾವವನ್ನು ಹೊತ್ತಿದ್ದಾರೆ. ಹಾಗೆ ವಿಷ್ಣು ಲೋಕೆ ಮಹೀಯತೆ, ಭಗವಂತನ ಸ್ಥಾನವನ್ನ ಆತ ಪಡಿಲಿಕ್ಕೆ ಬೇಕಾದ ಬೇಸಿಕ್ ಆದ ಒಂದು ಅರ್ಹತೆಯಾಗಿ ಅದು ತೆರ್ಕೊಳ್ಳುತ್ತೆ ಅಂತ ಇಷ್ಟು ಮಾತು ಬಂತು. ವಿಷ್ಣು ಲೋಕೆ ಮಹೀಯತೆ, ಎಷ್ಟು ಧೂಳಿನ ಕಣಗಳು ಮೈ ಮೇಲೆ ಅಂಟಿವೆಯೋ ಅಷ್ಟು ಧೂಳಿನ ಕಣ. ಇದು ಅರ್ಥವಾದ ಹೌದು ಅಂದ್ರೆ ಮಣ್ಣಿನ ಕಣದ ಗುಣ ಕಮ್ಮಿ ಅಲ್ಲ, ಕೇವಲ ಧೂಳಿನ ಕಣವನ್ನ ಮೈಯಲ್ಲಿ ಅಂಟಿಸಿಕೊಂಡಿದ್ರಿಂದ ಆಗುತ್ತೆ ಅಂತ ಯಾರಾದ್ರೂ ಭಾವಿಸಿದ್ರೆ ಆ ಅರ್ಥದಲ್ಲಿ ಅರ್ಥವಾದ. ಆದ್ರೆ ಹಾಗೆ ಅಂಟಿಸಿಕೊಂಡು ಅವನಲ್ಲಿ ಮತ್ತಷ್ಟು ಭಕ್ತಿ ಹೆಚ್ಚಿ ಅವನನ್ನು ಇನ್ನಷ್ಟು ತಿಳಿಯುವ ಹಾತೊರೆಯುವಿಕೆ ಬೆಳೆದು ಅದಕ್ಕಾಗಿ ಗುರುಗಳಲ್ಲಿ ಶರಣಾಗಿ ಅವರ ನಿರಂತರವಾದ ಸೇವೆಯನ್ನ ಮಾಡುವುದರಿಂದ ದಕ್ಕಿದ ವಿದ್ಯೆಯಿಂದ ಭಕ್ತಿ ಮತ್ತೆ ಹೆಚ್ಚು, ಮತ್ತೆ ಜ್ಞಾನ ಹೆಚ್ಚು, ಮತ್ತೆ ಲೋಕದ ಬಗೆಗಿನ ವೈರಾಗ್ಯ ಹೆಚ್ಚಿ ಅವನ ಅಂತರಂಗದಿಂದ ಕಾಣ್ಲೇಬೇಕು ದೇವರೇ ನೀನ್ ನನಗೆ ನಿನ್ನನ್ನು ತೋರು ಅಂತ ಶರಣಾಗಿ ಹಗಲೂ ರಾತ್ರಿ ಇಂತಿಲ್ಲದೆ ಅವನಿಗೆ ನಮ್ಮನ್ನ ಒಪ್ಪಿಸಿದ್ರೆ ಆಗ ಈ ಗೋಪಿ ಚಂದನ ಹಚ್ಚಿದ್ದಕ್ಕೆ ಆ ಭಾವ ಅಷ್ಟು ಹೆಚ್ಚಿದ್ದಕ್ಕೆ ಅರ್ಥ ಬರುತ್ತೆ. ಕೇವಲ ಹಚ್ಚಿಕೊಂಡು ಓಡಾಡಿದ್ರೆ ಮೋಕ್ಷ ಬರುತ್ತೆ ಅಂತ ಯಾರೂ ಹೇಳಲ್ಲ. ಯಾರಾದ್ರೂ ಹಾಗೆ ಹೇಳಿದ್ರೆ ಅದಕ್ಕೆ ಅಭಿಪ್ರಾಯ ಅದು ಅಲ್ವೇ ಅಲ್ಲ. ಅದು ಒಂದು ಕಾರಣ, ಆರಂಭದ ಕಾರಣ ಅದು ಒಂದು. ಯಾಕಂದ್ರೆ ಅದು ದೈಹಿಕವಾಗಿ ಒಂದು ವಿಶೇಷವಾದ ಪರಿಣಾಮವನ್ನು ಮೂಡಿಸುತ್ತೆ. ಭಗವಂತನ ಸನ್ನಿಧಾನ ಆ ಕಣದಲ್ಲಿ ಇದ್ದೇ ಇದೆ ಅನ್ನೋ ನಂಬಿಕೆಯಿಂದಲೇನೆ ಇಷ್ಟೆಲ್ಲ ಕೆಲಸ ಆಗುವುದು. ಅದು ಕೇವಲ ನಂಬಿಕೆ ಮಾತ್ರ ಅಲ್ಲ, ಅದು ಅಸ್ತಿತ್ವವೂ ಹೌದು. ಆಕ್ಷೇಪ ಮಾಡುವವರಿಗೆ, ಅನರ್ಥವನ್ನೇ ಚಿಂತಿಸುವವರಿಗೆ ಇದೆಲ್ಲ ಅರ್ಥ ಆಗ್ಲಿಕ್ಕೆ ಬಹಳ ಕಾಲ ಬೇಕಾದೀತು. ಅವರಿಗೆ ಕೇವಲ ಭೌತಿಕ ಪ್ರಪಂಚದ
ಆಚೆಗೆ ಇನ್ನೊಂದೇನು ಇಲ್ಲ ಅಂತ ಭಾವಿಸುವಾಗ ಇದನ್ನೆಲ್ಲ ಅರ್ಥೈಸಿ ಅವರಿಗೆ ಬಿಡಿಸಿ ಹೇಳುವುದು ಕಷ್ಟ. ಆದ್ರೆ ಅನುಭವಿಸಿದವನ ಹತ್ರ ಯಾವ ಲಾಜಿಕ್ ಅವನು ಮಾಡಿ ಇದೆಲ್ಲ ಸುಳ್ಳು ಅಂತ ಹೇಳಿದ್ರು, ಆಯ್ತು ನಿನ್ನ ಲಾಜಿಕ್ ನೀನ್ ಇಟ್ಕೋ, ನನ್ನ ಅನುಭವ ನಾನು ಇಟ್ಕೋತೇನೆ. ನನ್ನ ಪ್ರಶ್ನೆಯನ್ನು, ನನ್ನ ಅಂತರಂಗದ ಅನುಭವವನ್ನ ಪ್ರಶ್ನಿಸುವ ಅಥವಾ ಅದನ್ನು ತಿರಸ್ಕರಿಸುವ ಮಟ್ಟಕ್ಕೆ ನೀನು ಬೆಳಿಬೇಕಾಗಿಲ್ಲ ಅಂತ ಹೇಳಿ ಅದನ್ನ ದೂರನೇ ಮಾಡ್ತಾರೆ. ಅದರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಇದು ನಾವು ಇವತ್ತು ಆ ಭಗವಂತನ ಪಾದ ಧೂಳಿಯನ್ನ ಹಣೆಯಲ್ಲಿ ಮೈಯಲ್ಲಿ ಇದ್ದಲ್ಲೆಲ್ಲ ಹೊತ್ತರೆ ಯಾವ ವಿಶೇಷವಾದ ಅನುಭವ ನಮ್ಮನ್ನ ಅನುಭವ ನಮ್ಮನ್ನ ಬೆಳೆಸತ್ತೆ ಅನ್ನೋದನ್ನ ಹೇಳಿದ್ರು.